ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇದು ಶನಿವಾರದ ಮಿನಿ ಲಾಗ್ ಆಗಿರುತ್ತೆ. ಇವತ್ತು ಯಾರು ಡ್ಯೂಟಿ ಹೋಗಿಲ್ಲ, ಎಲ್ಲರೂ ನಮ್ಮನೇಲೇ ಇದ್ದರು. ಹಾಗೆ ಎಲ್ಲರೂ ಬೆಳಗ್ಗೆನೇ ಒಂದು ಲೋಟ ಹಾಲು ಕಾಸ್ಕೊಂಡು ಕುಡಿದ್ಬಿಟ್ಟು ಬೆಳಗ್ಗೆನೇ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಎಲ್ಲರೂ ಇರೋ ಕಾರಣ ವೆಜಿಟೇಬಲ್ ಪಲಾವ್ ಮಾಡ್ಕೊಂಡು ತಿನ್ಬೇಡೋಣ ಅಂತ ಅಂದ್ಕೊಂಡು ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ವಿ. ನಮ್ಮ ಮನೆಯವರೆಲ್ಲ ಕಟ್ ಮಾಡಿ ಹೆಲ್ಪ್ ಮಾಡಿದ್ರು, ನಮ್ಮ ಅಥರ್ವ ಕೂಡ ಹೆಲ್ಪ್ ಮಾಡ್ದೆ. ಹಾಗೆ ನಾವು ಇವಾಗ ಪಲಾವ್ ರೆಡಿ ಮಾಡ್ತಾಯಿದ್ದೀವಿ. ಪಲಾವ್ ಆಗಲ್ಲ, ಒಗ್ಗರಣೆ ಹಾಕಾಗಿದೆ, ರೈಸ್ ಕೂಡ ಹಾಕಿದ್ದೀವಿ. ಇನ್ನೇನಿದ್ರೆ 2 ವಿಸಿಲ್ ಆಗಿಬಿಟ್ರೆ ಹಾಗೇ ಹೋಯಿತು ಅಂತಲೇ ಪಲಾವು ರೆಡಿ ಆಗಿಬಿಟ್ಟಿದೆ. ಬನ್ನಿ ತಿನ್ನೋಣ. ಸಕ್ಕತ್ತಾಗಿರೋ ವೆಜಿಟೇಬಲ್ ಪಲಾವ್ ಸಕ್ಕತ್ತಾಗಿದೆ. ನೀವು ಕೂಡ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಹಾಗೆ ನಮ್ಮ ಮನೇಲಿ ಮೊಬೈಲ್ ಇದ್ಬಿಟ್ರೆ ಸಾಕು, ಕಣ್ಣು ಮುಂದೆ ಏನು ತಿಂಡಿ ಇದ್ರೂ ಕಾಣಿಸೋದೇ ಇಲ್ಲ. ಹಾಗೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನಾವು ಒಂದು ಸೂಪ್ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಕಾರ್ನ್ ಸೂಪ್ ಮಾಡ್ಕೊಂಡ್ವಿ. ಅದಕ್ಕೇನಿಲ್ಲ, ಪೌಡರಿಗೆ ಬಿಸಿನೀರು ಹಾಕಿಬಿಟ್ರೆ ಸೂಪ್ ರೆಡಿ ಆಗಿಬಿಡುತ್ತೆ. ಅದು ಹಾಗೆ ಸ್ವಲ್ಪ ಹೊತ್ತು ಬಿಟ್ಟರೆ ಸ್ವಲ್ಪ ಗಟ್ಟಿ ಆಗುತ್ತೆ, ಸಕ್ಕತ್ತಾಗಿರುತ್ತೆ. ಟೇಸ್ಟ್ ಅಂತೂ ಎಲ್ಲರಿಗೂ ನಮ್ಮ ಮನೇಲಿ ಇಷ್ಟ ಆಗೋಯಿತು. ಹಾಗೆ ಸೂಪ್ ಕುಡಿದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಮಧ್ಯಾಹ್ನ ಹಾಗೆ ಹೋಯಿತು. ಊಟ ಮಾಡೋಣ ಅಂತ ಹೇಳಿ ಊಟ ಮಾಡ್ತಾಯಿದ್ದೀವಿ. ನಮ್ಮ ಅಥರ್ವ ಫುಲ್ ಚಳಿ ಅಂತೇಳಿ ಬೆಡ್ಡಿಂದ ಇಳಿತಾನೆ ಇರಲಿಲ್ಲ. ಹಾಗಾಗಿ ಬೆಡ್ ಮೇಲೆ ಕೂತ್ಕೊಂಡೆ ಊಟ ಮಾಡಿಸಿದೆ ಎಲ್ಲರಿಗೂ ನಾನೇ. ಹಾಗೆ ಸ್ವಲ್ಪ ಹೊತ್ತು ಬಿಟ್ಟು ನಿದ್ದೆ ಬಂತು ಮಮ್ಮಿ ಅಂತ ಮಲ್ಕೊಂಡ. ಸಂಜೆ ಟೈಮಲ್ಲಿ ಫ್ರೆಶ್ ಅಪ್ ಆಗಿ ದೇವ್ರ ದೀಪ ಹಚ್ಚಿದ್ವಿ. ಹಾಗೆ 1-2 ರೌಂಡ್ ವಾಕ್ ಮಾಡಿಬಿಟ್ಟು ಒಳಗಡೆ ಬಂದೆ. ನನಗೆ ಬೇಗನೆ ಹಸಿವಾಗಿತ್ತು ಅಂತ ಹೇಳಿ ಬೇಗ ಊಟ ಮಾಡಿ ಮುಗಿಸ್ಬಿಟ್ಟೆ. ನಮ್ಮ ಮನೆಯವರು ನಮ್ಮ ಅಥರ್ವ ಇಬ್ಬರು ಒಟ್ಟಿಗೆ ಊಟ ಮಾಡ್ತಾ ಇದ್ದಾರೆ. ಊಟ ಮಾಡಾದ್ಮೇಲೆ ಅಥರ್ವ ನನಗೆ ಡೈಲಿ ಅವನೇ ಟ್ಯಾಬ್ಲೆಟ್ ಕೊಡೋದು. ಓಕೆ ಗೈಸ್, ಬಾಯ್. ಬಾಯ್ ಗೈಸ್.